ಕರ್ನಾಟಕದಲ್ಲಿ ಮಾನವ ಬಂಧುತ್ವ ವೇದಿಕೆ ಒಂದು ಸಾಮಾಜಿಕ ನ್ಯಾಯಪರವಾದಂಥ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಗಟ್ಟಿಗೊಳಿಸುವಂಥ, ಪ್ರಜಾಪ್ರಭುತ್ವದ ಆಶಯಗಳನ್ನು ವಿಸ್ತರಿಸುವಂಥ, ಸಂವಿಧಾನವನ್ನು ಸಂರಕ್ಷಿಸಿಕೊಳ್ಳುವಂಥ ಮತ್ತು ಈವರೆಗೂ ಕೂಡ ಸಾವಿರಾರು ವರ್ಷ ಕಾಲದಿಂದ ಶೋಷಣೆಗೊಳಗಾಗಿರುವಂಥ ಸಮುದಾಯಗಳಿಗೆ ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕವಾದಂಥ ನ್ಯಾಯವನ್ನು ನೀಡಬೇಕನ್ನುವಂಥ ಸದುದ್ದೇಶವನ್ನು ಇಟ್ಕೊಂಡು ಮಾನವ ಬಂಧುತ್ವ ವೇದಿಕೆ ಸ್ಥಾಪನೆಯಾಗಿದೆ. ಈ ವೇದಿಕೆ ಸ್ಥಾಪನೆಯಾಗಿ 10 ವರ್ಷ ತುಂಬಿದೆ. ಈ 10 ವರ್ಷದಲ್ಲಿ ಕರ್ನಾಟಕದಲ್ಲಿ ಔದ್ಯೋಗಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಿರುವಂಥ ಸಮುದಾಯಗಳಿಗೆ ನ್ಯಾಯ ನೀಡಲಿಕ್ಕೆ ಮಾನವ ಬಂಧುತ್ವ ವೇದಿಕೆ ತಂದೆಯಾದಂಥ ತರಬೇತಿ ಕೇಂದ್ರಗಳನ್ನು ಕರ್ನಾಟಕದಲ್ಲಿ 4-5 ಕಡೆ ಸ್ಥಾಪಿಸಿಕೊಂಡು ಎಲ್ಲ ಸಮುದಾಯದ ಮಕ್ಕಳುಗಳಿಗೆ ಉಚಿತವಾದಂಥ ತರಬೇತಿ ಶಿಬಿರವನ್ನು ನಾವು ನೀಡ್ತಾ ಇದ್ದೀವಿ. ಅದು ತರಬೇತಿ 15 ದಿವಸ ಇರ್ಬೋದು, 20 ದಿವಸ ಇರ್ಬೋದು, ತಿಂಗಳಾಗ್ಬೋದು, 2 ದಿನ 3 ದಿನ ಈ ಥರದ ತರಬೇತಿಗಳನ್ನ ನಿರಂತರ ನೀಡ್ತಾ ಬಂದಿದ್ದೀವಿ. ಇದರ ಭಾಗವಾಗಿ ಮತ್ತೊಂದು ಹೊಸ ಕೇಂದ್ರವನ್ನು ನಾವು ಶಿರಾದಲ್ಲಿ ಈಗ ಆರಂಭವನ್ನು ಮಾಡ್ತಾಯಿದ್ದೀವಿ. ಮುಂದಿನ ತಿಂಗಳು ಶಿರಾದಲ್ಲಿ ಆರಂಭ ಆಗುತ್ತೆ. ನಾವು ಎಲ್ಲ ಶೋಷಿತ ಸಮುದಾಯದ ಮಕ್ಕಳುಗಳಿಗೆ ಸಾಮಾಜಿಕ ನ್ಯಾಯ ನೀಡಬೇಕನ್ನುವುದು ನಮ್ಮ ಸದುದ್ದೇಶ ಒಂದು. ಮತ್ತು ನಮ್ಮ ಎಲ್ಲರ ಈವರೆಗಿನ ಅನ್ಯಾಯ ಶೋಷಣೆಗಳಿಗೆ ಮುಖ್ಯ ಕಾರಣ ಮೌಢ್ಯ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ಮೌಢ್ಯ ವಿರೋಧಿಯಾದಂಥ ಒಂದು ಚಳುವಳಿಯನ್ನು ಆರಂಭಿಸ್ಕೊಂಡಿದ್ದೇವೆ. ಮೌಢ್ಯ ವಿರೋಧಿ ಚಳುವಳಿ ಅಂತಂದರೆ ಅದು ವೈಚಾರಿಕ ಜಾಗೃತಿಯ ಚಳುವಳಿಯನ್ನಾಗಿ ರೂಪಿಸ್ಕೊಂಡಿದ್ದೇವೆ. ಇದರ ಭಾಗವಾಗಿ ಮಾನವ ಬಂಧುತ್ವ ವೇದಿಕೆ ವೈಚಾರಿಕ ಚಿಂತನೆಗೆ ಪೂರಕವಾದಂಥ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಮೌಢ್ಯವನ್ನು ಹೇಗೆ ನಾವು ಮೀರಬೇಕಾಗಿದೆ, ಅದಕ್ಕೆ ಪರ್ಯಾಯ ಕಟ್ಕೋಬೇಕಾದಂಥ ಸಾಮಾಜಿಕ ನೆಲೆಗಟ್ಟುಗಳು ಏನು ಅನ್ನೋದನ್ನು ಮಾನವ ಬಂಧುತ್ವ ವೇದಿಕೆ ಅರ್ಥ ಮಾಡಿಕೊಂಡಿದೆ. ಟೋಟಲಿ ಮಾನವ ಬಂಧುತ್ವ ವೇದಿಕೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಇಷ್ಟು ವಲಯದಿಂದ ನಾವು ಪ್ರಗತಿ ಸಾಧಿಸಬೇಕಂತ ಹೊರಟಿರುವಂಥ ಒಂದು ಮಹತ್ವದ ವೇದಿಕೆ. ಇದರ ಸಂಸ್ಥಾಪಕ ಅಧ್ಯಕ್ಷರು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಇದರ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ಈ ಎಲ್ಲ ನಮ್ಮ ವೇದಿಕೆಯ ವೆಚ್ಚವನ್ನು, ಮಾನವ ಬಂಧುತ್ವ ವೇದಿಕೆಯ ಸಂಪೂರ್ಣ ವೆಚ್ಚವನ್ನು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರೇ ನೀಡಿಸಿದ್ದಾರೆ. ಅವರ ದುಡಿಮೆಯ ಒಂದು ಭಾಗವನ್ನು ಸಮಾಜಮುಖಿಯಾಗಿ ಸಮಾಜದ ಅಭಿವೃದ್ಧಿಗಾಗಿ ವೆಚ್ಚ ಮಾಡ್ತಿರುವಂಥ ಈ ನಾಡಿನ ಮತ್ತು ಈ ದೇಶದ ಏಕೈಕ ರಾಜಕಾರಣಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು. ಅದರ ಭಾಗವಾಗಿ ಮಾನವ ಬಂಧುತ್ವ ವೇದಿಕೆ ಈ ಭಾಗದೊಳಗೆ ಸಕ್ರಿಯವಾಗಿ ತೊಡ್ಕೋಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನಿವತ್ತು ಈ ಜಿಲ್ಲೆಗೆ ಭೇಟಿ ನೀಡಿದ್ದೇನೆ. ಇವತ್ತಿನ ನಿಜವಾದಂಥ ನನ್ನ ಉದ್ದೇಶ ಇದ್ದದ್ದು ಜಿಲ್ಲಾ ಮತ್ತು ತಾಲೂಕು ಸಂಚಾಲಕರ ಜೊತೆಗೆ ಸಭೆ ನಡೆಸುವುದು. ಮಾನವ ಬಂಧುತ್ವ ವೇದಿಕೆ ಭಾಗವಾಗಿರುವಂಥ ಮಹಿಳಾ ಬಂಧುತ್ವ ವೇದಿಕೆ ಒಂದಿದೆ, ವಿದ್ಯಾರ್ಥಿ ಬಂಧುತ್ವ ವೇದಿಕೆ ಕೂಡ ಒಂದಿದೆ ಮತ್ತು ಕಲಾ ಬಂಧುತ್ವ ವೇದಿಕೆ ಕೂಡ ಒಂದಿದೆ. ಇದರ ಸಂಚಾಲಕರು ಎಷ್ಟು ಈ ಭಾಗದೊಳಗೆ ಸಕ್ರಿಯ ತೊಡಗಿಸ್ಕೊಂಡಿದ್ದಾರೆ ಅನ್ನುವುದನ್ನು ಭೇಟಿ ಮಾಡುವ ಉದ್ದೇಶ ಇಟ್ಕೊಂಡು ನಾನು ಬಂದಿದ್ದೇನೆ. ನನ್ನ ಕಳಕಳಿ ಮನವಿ ಏನಂತಂದರೆ, ಈ ಭಾಗದ ಶೋಷಣೆಗೊಳಗಾಗಿರುವಂಥ, ಅವಜ್ಞೆಗೊಳಗಾಗಿರುವಂಥ ಸಮುದಾಯದ ಮಕ್ಕಳಿಗೆ ನಾವು ನ್ಯಾಯ ನೀಡಬೇಕಾಗಿದೆ. ನೀವುಗಳು ಈ ಭಾಗದಲ್ಲಿ ಇರುವಂಥವರು ಸಕ್ರಿಯವಾಗಿ ಕೆಲಸ ಮಾಡಿ ಇಲ್ಲಿಂದ ವಿದ್ಯಾರ್ಥಿಗಳನ್ನು ಮತ್ತು ಔದ್ಯೋಗಿಕವಾಗಿ ಮೇಲೆ ಬರಲಿಕ್ಕೆ ಆಶಿಸಿಕೊಳ್ಳುವಂಥ ಸ್ವಾವಲಂಬಿ ಬದುಕಿಗೆ ಪೂರಕವಾಗಿ ತರಬೇತಿಗಳನ್ನು ಮಾಡ್ತಿರ್ತೀವಿ. ಸರ್ಕಾರದೊಳಗೆ ಅದಕ್ಕೆ ಪೂರಕವಾದಂಥ ಯೋಜನೆಗಳು ಏನಿದ್ದಾವೆ ಅನ್ನೋದು ಒಂದು ವಿವೇಕವನ್ನು ಕೂಡ ನಾವು ಮಕ್ಕಳಿಗೆ ತಿಳಿಸ್ಬೇಕಾದ ಪ್ರಯತ್ನ ಮಾಡ್ತಿದ್ದೀವಿ. ಇದರ ಸದುಪಯೋಗವನ್ನು ಈ ಜಿಲ್ಲೆಯ ಮಕ್ಕಳು ಕೂಡ ಹೆಚ್ಚು ಬಳಸ್ಕೋಬೇಕು ಅಂತೇಳಿ ನನ್ನ ಸದುದ್ದೇಶ. ಇದ್ರ ಜೊತೆಗೆ ಬೆಂಗಳೂರಲ್ಲಿ ಕೂಡ ನಮ್ಮ ಒಂದು ಕಚೇರಿ ಇದೆ. ತರಬೇತಿಗಳಿಗೆ ಬೆಂಗಳೂರು ಕಚೇರಿಯಲ್ಲೂ ಕೂಡ ಇಲ್ಲಿ ಅವರು ಹಾಜರಾಗ್ಬೋದು. ಶಿರಾದಲ್ಲಿ ನಿರಂತರವಾಗಿ ನಡೆಯುವಂಥದ್ದು. ಊಟ ವಸತಿ ಸಂಪೂರ್ಣವಾಗಿ ನಮ್ಮದು ಫ್ರೀ ಇರ್ತದೆ. ಇದರ ಅವಕಾಶವನ್ನು ಚಿಕ್ಕಬಳ್ಳಾಪುರದ ಜನಸಾಮಾನ್ಯರು ಕೂಡ ಬಳಸ್ಕೋಬೇಕು ಅನ್ನುವಂಥದ್ದು ಮತ್ತು ಮಾನವ ಬಂಧುತ್ವ ವೇದಿಕೆಯ ಆಶಯವೇ ಒಂದು ಅಪರೂಪವಾದದ್ದು. ಬಂಧುತ್ವ ಅಂತಂದರೆ ನಮ್ಮ ಜಾತಿ, ಧರ್ಮ, ಭಾಷೆ, ಪ್ರದೇಶವನ್ನು ಹೊರತುಪಡಿಸಿ ಮನುಷ್ಯರು ಒಂದಾಗುವುದಂಥದ್ದು ಅಷ್ಟೇ. ಅದು ಆಶಯ. ಅದು ನಾವೆಲ್ಲ ನಮ್ಮನ್ನು ಈ ಕಾರಣಕ್ಕಾಗಿ ನಮ್ಮನ್ನು ಛಿದ್ರಗೊಳಿಸುವಂಥ ಶಕ್ತಿಗಳು ನಮ್ಮ ನಡುವೆ ಕೆಲಸ ಮಾಡ್ತಿದ್ದಾವೆ. ಅವುಗಳನ್ನು ಇಲ್ಲವಾಗಿಸಿ ಮಾನವೀಯ ಮೌಲ್ಯಗಳನ್ನು, ಬುದ್ಧನ ಚಿಂತನೆಯನ್ನು, ಅಂಬೇಡ್ಕರ್ ಚಿಂತನೆಯನ್ನು, ಪೆರಿಯಾರ್ ಚಿಂತನೆಯನ್ನು, ಬಸವಣ್ಣನ ಚಿಂತನೆಯನ್ನು
ಇಟ್ಕೊಂಡು ನಾವು ಮತ್ತೆ ಒಂದುಗೂಡಿ ಸಾಗಬೇಕಾದಂಥ ಅಗತ್ಯತೆ ಇದೆ. ನಮ್ಮ ಧರ್ಮದ ಹೆಸರೊಳಗೆ, ಸಂಸ್ಕೃತಿಯ ಹೆಸರೊಳಗೆ, ಭಾಷೆಯ ಹೆಸರೊಳಗೆ ನಮ್ಮನ್ನು ವಿಚ್ಛಿದ್ರಗೊಳಿಸುವಂಥ ಕೆಲಸಗಳು ನಡೀತಿದ್ದಾವೆ. ಆದರೆ ಯಾವ ಧರ್ಮವಾಗಲಿ, ಯಾವ ಪ್ರದೇಶ ಆಗಲಿ, ಭಾಷೆಯಾಗಲಿ, ಯಾವ ಚಿಂತನೆಯಾಗಲಿ ಮನುಷ್ಯನ ವಿಚ್ಛೇದಗೊಳಿಸುವ ಉದ್ದೇಶ ಯಾವಕ್ಕೂ ಇಲ್ಲ. ಆದರೆ ಇವನ್ನೇ ಮುಂದಾಗಿಸಿಕೊಂಡು ನಮ್ಮನ್ನು ಇಲ್ಲವಾಗಿಸ್ತಿರುವಂಥ ಈ ಕಾಲಘಟ್ಟದ ನಡುವೆ ಮಾನವ ಬಂಧುತ್ವ ವೇದಿಕೆ ಇವೆಲ್ಲರನ್ನು ಕೂಡ ಒಂದುಗೂಡಿಸಿ ಸಾಗಿಸಬೇಕನ್ನುವಂಥದ್ದೇ ಅದರ ಪರಮ ಆಶೆಯಾಗಿದೆ. ಹಾಗಾಗಿ ಸಂಗಾತಿಗಳೇ, ನಮ್ಮ ಎಲ್ಲ ಮನಸ್ಸುಗಳು ಒಂದುಗೂಡಿ ಸಾಗಬೇಕಾಗಿದೆ. ಈ ನೆಲದ ಭ್ರಾತೃತ್ವ ಮೌಲ್ಯವನ್ನು, ಈ ನೆಲದ ಸಾಂಸ್ಕೃತಿಕ ಮೌಲ್ಯವನ್ನು ಮತ್ತು ಸಂವಿಧಾನದ ಆಶಯಗಳನ್ನು ಮತ್ತು ಸಂವಿಧಾನವನ್ನು ಉಳಿಸ್ಕೋಬೇಕಾದಂಥ ಅಗತ್ಯತೆ ಇವತ್ತಿನ ತುಂಬ ತುರ್ತಿರುವ ಕಾಲಘಟ್ಟ ಇದೆ. ಯಾಕಂದರೆ ಇವತ್ತು ಸಂವಿಧಾನದ ವಿರೋಧದ ಮಾತುಗಳು ಹೆಚ್ಚು ಕೇಳಿಬರ್ತದವೆ. ಸಂವಿಧಾನವನ್ನು ಸುಡೋದು, ಸಂವಿಧಾನವನ್ನು ಬದಲಾಯಿಸ್ತೀವಿ ಅನ್ನುವಂಥದ್ದು. ಸಂವಿಧಾನ ಬೇಡ ಅಂದರೆ ಈ ದೇಶದ ಭ್ರಾತೃತ್ವ ಬೇಡ ಅಂತ ಹೇಳಿ, ಭಾರತದ ಸಮಗ್ರತೆ ಅಭಿವೃದ್ಧಿ ಬೇಡ ಅಂತ ಅರ್ಥದ್ದು, ಈ ದೇಶದ ಸಮಗ್ರ ಪೂರಕವಾದಂಥ ಚಿಂತನೆಗಳು ಬೇಡ ಅಂತ ಅರ್ಥದ್ದು. ಹಾಗಾಗಿ ಸಂವಿಧಾನ ಉಳಿಬೇಕಂತಂತಂದರೆ ಅದು ಅಂಬೇಡ್ಕರ್ ಕನಸಿದಂಥ ಅಖಂಡ ಭಾರತವನ್ನು, ಬಲಿಷ್ಠ ಭಾರತವನ್ನು, ಪ್ರಬುದ್ಧ ಭಾರತವನ್ನು, ಸೌಹಾರ್ದ ಭಾರತವನ್ನು ಕಟ್ಟುವುದೇ ನಿಜವಾದಂಥ ಮಾನವ ಬಂಧುತ್ವ ವೇದಿಕೆಯ ಆಶಯ. ಇದಕ್ಕೆ ಪೂರಕವಾಗಿ ಈ ಭಾಗದಲ್ಲಿ ಹೆಚ್ಚು ಕೆಲಸ ಆಗಲಿ ಅಂತ ಆಶಿಸ್ಕೊಂಡು ಇವತ್ತು ನಾನು ಇಲ್ಲಿಗೆ ಭೇಟಿ ಮಾಡಿದ್ದೇನೆ. ಇವತ್ತು ನಮ್ಮ ಪದಾಧಿಕಾರಿಗಳ ಜೊತೆಗೆ ನಾನು ಸಭೆ ಮಾಡಿಕೊಂಡು ಮುಂದಕ್ಕೆ ಹೋಗ್ತೀನಿ. ಈ ವಿಚಾರವನ್ನು ಮಾಧ್ಯಮದ ಮಿತ್ರರು ಹೆಚ್ಚು ಬಿತ್ತರಿಸಿ ಬಂಧುತ್ವದ ಆಶಯಗಳನ್ನು ಜನಮಾನಸಕ್ಕೆ ತಲುಪಿಸ್ಬೇಕಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಂಡು ನಾನು ಮಾತನ್ನು ಮುಗಿಸ್ತೇನೆ. ರಾಜ್ಯ ಸಂಚಾಲಕರಾದಂಥ ತಿಳಿಸಿದ್ದಾರೆ, ಇವತ್ತಿನ ದೇಶ ಹಾಗೂ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಕೆಲವು ಸನ್ನಿವೇಶಗಳು ಮತ್ತು ಘಟನೆಗಳು ಜನರನ್ನು ತಪ್ಪುದಾರಿಗೆ ಎಳೆಯುವಂಥ ಪ್ರಯತ್ನಗಳು ನಡೀತಾ ಇದ್ದಾವೆ. ನಾವು ಹುಟ್ಟುವಾಗ ಯಾರೂ ಕೂಡ ಇಂಥ ಜಾತಿಯಲ್ಲಿ ಹುಟ್ಟಬೇಕು ಅಂಥೇಳಿ ಅರ್ಜಿ ಹಾಕಲ್ಲ ದೇವ್ರ ಹತ್ರ. ನಾವು ಸಮುದಾಯದಲ್ಲಿ ಹುಡ್ತೀವಿ, ಆ ಸಮುದಾಯದ ಹೆಸರು ಮತ್ತು ಆಚರಣೆಗಳನ್ನು ನಾವು ಮಾಡಿಕೊಂಡು ಹೋಗ್ತೀವಿ, ಅದು ಸಹಜ. ಇವತ್ತಿನ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಮಾನವರು, ಆಮೇಲೆ ಜಾತಿವಾದಿಗಳು ಅನ್ನುವಂಥ ವಿಚಾರ ಪ್ರತಿಯೊಬ್ಬರು ತಿಳ್ಕೋಬೇಕಾಗುತ್ತೆ. ನಾವೆಲ್ಲರೂ ಕೂಡ ಮಾನವರು, ಎಲ್ಲರ ರಕ್ತ ಒಂದೇ. ಗಾಳಿ, ನೀರು, ಬೆಳಕಿಗೆ ಜಾತಿ ಇಲ್ಲ. ಇವತ್ತು ಮನುಷ್ಯ ಬದುಕಬೇಕಾದ್ರೆ ಗಾಳಿ, ನೀರು, ಆಹಾರ ಅವಶ್ಯಕತೆ ಅಲ್ಲ, ಅದಕ್ಕೆ ಯಾವುದೇ ಜಾತಿ ಇಲ್ಲ. ಅದು ವಸ್ತುಸ್ಥಿತಿ ನಾವೆಲ್ಲರೂ ನೋಡುವಂಥದ್ದು. ಪ್ರತಿದಿನ ಅದರ ಜೊತೆ ನಾವು ಉಸಿರಾಟ ಆಡಿಕೊಂಡು ಬದುಕ್ತಾ ಇರ್ತಕ್ಕಂಥದ್ದು. ಇವತ್ತು ಈ ಮಾನವ ಬಂಧುತ್ವ ವೇದಿಕೆ ಅಂಥೇಳಿ ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಏನು ಅವರ ಉದ್ದೇಶಗಳನ್ನು ಇಟ್ಕೊಂಡು ಈ ಒಂದು ವೇದಿಕೆಯನ್ನು ಏನು ರಚನೆ ಮಾಡಿದ್ದಾರೆ, ಮೌಢ್ಯತೆಯನ್ನು ವಿರೋಧ ಮಾಡಿಕೊಂಡು ಮಾನವತ್ವವನ್ನು ಎಲ್ಲ ವರ್ಗಗಳಲ್ಲಿ ಬೆಳೆಸೋಣ ಅನ್ನುವಂಥ ಒಂದು ಉದ್ದೇಶದಿಂದ ಏನು ಈ ಸಂಘಟನೆಯನ್ನು ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಆ ಸಂಘಟನೆಯನ್ನು ಬಲಪಡಿಸಲಿಕ್ಕೆ ಎಲ್ಲ ರೀತಿಯ ಸಹಕಾರ ಮತ್ತು ಸಂಘಟನೆಗೆ ನಾವು ತೊಡಕೊಂತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾನೆ. ರಾಜಕಾರಣಿ ಹಾಗೆ ಒಬ್ಬ ಪ್ರಬುದ್ಧ ಸಾಮಾಜಿಕ ಚಿಂತಕ, ಅವರು ಸಾಮಾಜಿಕ ನ್ಯಾಯಕ್ಕೋಸ್ಕರ ಇದನ್ನು ರಾಜಕೀಯದಿಂದ ಮುಕ್ತವಾದಂಥ ಒಂದು ವೇದಿಕೆ. ನಾನು ಪ್ರೊಫೆಸರಾಗಿ ಕೆಲಸ ಮಾಡಿದಂಥವ್ರು, ನಾನು ಈ ವೇದಿಕೆ ಕೆಲಸ ಮಾಡ್ತೀನಿ. ಇದು ರಾಜಕೀಯೇತರವಾದಂಥ ಸಂಸ್ಥೆ ಅನ್ನೋ ಒಂದು ಕಾರಣಕ್ಕಾಗಿ ನಾನು ಇಲ್ಲಿ ಕೆಲಸ ಮಾಡ್ತಿದ್ದೀನಿ. ನಮ್ಮ ಪರಮ ಆಶಯ ಸಾಮಾಜಿಕವಾದದ್ದು, ಸಾಮಾಜಿಕ ನ್ಯಾಯ ನೀಡುವುದು ಮತ್ತು ಎಲ್ಲ ಸಮುದಾಯಗಳಿಗೆ ಅಭಿವೃದ್ಧಿಗೊಳ್ಳಲಿಕ್ಕೆ ಒಂದು ಸಣ್ಣ ಸಹಾಯ ಮಾಡುವುದು. ಮೌಢ್ಯ ನಮ್ಮನ್ನು ಇವತ್ತು ಮೌಢ್ಯ ಬಿತ್ತಿ ಮೌಢ್ಯದ ಫಸಲನ್ನೇ ಬೆಳೀತಿರೋ ಈ ಕಾಲದ ನಡುವೆ ಮೌಢ್ಯ ಮುಕ್ತವಾದಂಥ ನೆಲೆಗಟ್ಟನ್ನು ರೂಪಿಸುವಂಥದ್ದು. ಹೇಗೆ ನಮ್ಮ ಆರ್ಥಿಕ ಹಿನ್ನಡೆಗೆ, ಶೈಕ್ಷಣಿಕ ಹಿನ್ನಡೆಗೆ ಮತ್ತು ಸಾಂಸ್ಕೃತಿಕ ಹಿನ್ನಡೆಗೆ ಮೌಢ್ಯಗಳು ಕಾರಣ ಆಗಿದ್ದವನ್ನೋದನ್ನು ಜನರಿಗೆ ಅರಿವನ್ನು ಮೂಡಿಸುವಂಥದ್ದು ನಮ್ಮ ಸದುದ್ದೇಶ. ಹಾಗಾಗಿ ಜಾರಕಿಹೊಳಿಯವರು ಒಂದು ರಾಜಕೀಯ ಪಕ್ಷದಲ್ಲಿದ್ದಾರೆ, ಅವರ ಇದದು
ಅದಕ್ಕೂ ನನಗೂ ಮತ್ತು ಈ ವೇದಿಕೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನಮ್ಮ ಅಧ್ಯಕ್ಷರಷ್ಟೇ ಅವರು. ನಾವೇ ಅದನ್ನು ಒಪ್ಕೋಬೇಕು. ಅದಕ್ಕೆ ಪೂರಕವಾಗಿ ನಾವು ಬದುಕಬೇಕು. ಅದಕ್ಕೆ ಪೂರಕವಾಗಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಅನೇಕ ಆ ಥರದ ಯೋಜನೆಗಳನ್ನು ಹಾಕ್ಕೊಂಡು ಯಾವುದನ್ನು ಕನಿಷ್ಠ ಅಂತಂದ್ರೆ ಅದು ಕನಿಷ್ಠ ಅಲ್ಲ. ಯಾವುದು ನಾನು ಹೇಳ್ತಿದ್ದೀನಿ ಅದನ್ನು ಅದ್ರ ಭಾಗವಾಗಿಯೇ ಮಾನವ ಬಂಧಿತ ವೇದಿಕೆ ಮಸಣದೊಳಗೆ ನಾವು ಕಾರ್ಯಕ್ರಮಗಳನ್ನು ಮಾಡ್ತಿದ್ದೀವಿ. ಸೂರ್ಯಗ್ರಹಣ ಚಂದ್ರಗ್ರಹಣದ ಸಂದರ್ಭದೊಳಗೆ ಆಹಾರ ಏನು ನಿರಾಕರಣದಿದೆಯೋ ಆ ಸಂದರ್ಭದೊಳಗೆ ನಾವು ಬೀದಿ ಒಳಗೆ ಆಹಾರ ಮಾಡಿಕೊಂಡು ಜನರಿಗೆ ಊಟ ಮಾಡ್ಕೊಂಡು ಬದುಕ್ತಿದ್ದೇವೆ. ಅದರ ಜೊತೆಗೆ ಎಲ್ಲ ಸಮುದಾಯಗಳಿಗೆ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮೌಢ್ಯ ವಿರೋಧಿ ಚಿಂತನೆಗಳನ್ನು ಮತ್ತು ಪವಾಡ ಗುಟ್ಟು ಬಯಲನ್ನು ಏನು ಪವಾಡ ಅಂತ ಹೇಳಿ ಇವತ್ತು ಭಾಳ ದೊಡ್ಡ ಜನರನ್ನು ಮೋಸಗೊಳಪಡಿಸಿದಾರಲ್ಲ, ಆ ಪವಾಡಗಳನ್ನು ನಾವೇ ಮಾಡಿ ಜನರು ತೋರಿಸ್ತೀವಿ, ನೀವು ಮಾಡ್ಬೋದು ಅಂತೇಳಿ ಅವರಿಗೆ ತರಬೇತಿ ಕೊಡ್ತೀವಿ ಮತ್ತು ವೈಜ್ಞಾನಿಕ ಚಿಂತನೆಯನ್ನು ನಾವು ಜನರಿಗೆ ಹೇಳುವ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಯಾವ್ಯಾವ ಭಾಗದೊಳಗೆ ಮೌಢ್ಯಗಳ ಆಚರಣೆ ಹೆಚ್ಚಿದ್ದಾವೋ ಆ ಭಾಗದೊಳಗೆ ಜಾಗೃತಿ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾನವ ಬಂಧಿತ ವೇದಿಕೆ ಮಾಡ್ತಿದ್ದೀವಿ. ಹೀಗೆ ಮೌಢ್ಯ ವಿರೋಧಿ ಹೋರಾಟವನ್ನು, ವೈಚಾರಿಕ ಚಿಂತನೆಗೆ ಪೂರಕವಾದಂಥ ಹೋರಾಟವನ್ನು ಮತ್ತು ನಮ್ಮ ಪರಂಪರೆಯ ನಿಜ ಮೌಲ್ಯಗಳು ಯಾವಿದ್ದಾವೆ ಮತ್ತು ನಮ್ಮ ಚರಿತ್ರೆಯ ಒಳಗಿನ ನಿಜವಾದಂಥ ಚರಿತ್ರೆ ಯಾವುದು, ಹುಸಿ ಚರಿತ್ರೆ ಯಾವುದು ಅನ್ನೋದನ್ನು ಜನರಿಗೆ ಅರಿವನ್ನು ಮೂಡಿಸಲಿಕ್ಕೆ ಆ ಥರದ ನಿರಂತರ ಪ್ರೋಗ್ರಾಮ್ಗಳನ್ನ ಮಾನವ ಬಂಧಿತ ವೇದಿಕೆ ಮಾಡ್ಕೊಂಡು ಬರ್ತದೆ. ಈ ಭಾಗದೊಳಗೇ ಹೆಚ್ಚು ನಮ್ಮ ಮಾನವ ಬಂಧಿತ ವೇದಿಕೆ ವಿಸ್ತರಿಸ್ಕೊಂಡಿಲ್ಲ. ಆ ಭಾಗಕ್ಕಾಗಿ ನಾನು ವಿಸಿಟ್ ಮಾಡ್ತೀನಿ. ಧರ್ಮವನ್ನು ಮುನ್ನೆಲೆಗೆ ತಂದುಬಿಟ್ಟು ಜನರನ್ನು ಭಾಳ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ಕೊತಿದ್ದಾರೆ. ಆ ಅಕ್ಷರ ಇಲ್ಲದಿರುವಂಥ, ಅಂಬೇಡ್ಕರ್ ಗೊತ್ತಿಲ್ಲದಿರುವ, ಲೋಹಿಯಾ ಗೊತ್ತಿಲ್ಲದಿರುವ, ಪೆರಿಯರ್ ಗೊತ್ತಿಲ್ಲದಿರುವ ಜನವರ್ಗವನ್ನು ನಾವು ದಯಮಾಡಿ ವಿಚಾರಶೀಲತೆಗೆ ಜನರನ್ನು ಹೇಳ್ತಿರೋದು ತುಂಬ ಕಷ್ಟ. ಹಾಗಂದ್ಕೊಂಡು ನಾವು ಸೋತಿಲ್ಲ. ಆ ಜನರನ್ನೇ ಟಾರ್ಗೆಟ್ ಮಾಡಿಕೊಂಡು ಅವ್ರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಿರಂತರ ಮಾಡ್ತಿದ್ದೀವಿ. ಜಾತಿ ಅನ್ನೋದು ಇವ್ರು ಹೇಳ್ದಂಗೆ ಆಕಸ್ಮಿಕ ಅದು. ಬಟ್ಟು ಜಾತಿಯನ್ನೇ ಮುಂದಾಗಿಸ್ಕೊಂಡು ಜಾತಿಯ ಸಂಕಟಗಳನ್ನು ಮರೆಸುವ, ಬಡತನದ ಸಂಕಟಗಳನ್ನು ಮರೆಸುವ, ಹಸಿವಿನ ಸಂಕಟಗಳ ಮರೆಸುವಂಥ ಒಂದು ಡೋಸನ್ನು ನಮ್ಮ ಒಕ್ಕೂಟ ಸರ್ಕಾರಗಳು ಮಾಡ್ತಿದ್ದಾವೆ. ಅದನ್ನು ಜನರಿಗೆ ಅರಿವನ್ನು ಮೂಡಿಸುವ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಅಂಬೇಡ್ಕರ್ ಚಿಂತನೆ ಏನಿದೆಯಲ್ಲ, ಜಾತಿ ವಿನಾಶ ಅಂತ ಹೇಳಿ ನಾವು ಜನಸಾಮಾನ್ಯರ ನಡುವೆ ಹೋಗಿ ಜಾತಿ ವಿನಾಶ ಅಂದರೆ ಅವರಿಗೆ ರೀಚ್ ಆಗೋದಿಲ್ಲ. ಬಟ್ ಜಾತಿ ಮೂಲದ ಅನ್ಯಾಯಗಳು ಏನು, ಜಾತಿ ಮೂಲದ ಆರ್ಥಿಕ ಮೀಮಾಂಸೆ ಹೆಂಗಿದ್ದಾವೆ, ಜಾತಿ ಮೂಲದ ಅಭಿವೃದ್ಧಿ ಮೀಮಾಂಸೆಗಳು ಹೆಂಗಿದ್ದಾವೆ ಅನ್ನೋದನ್ನು ಜನರಿಗೆ ಅರಿವು ಕೊಡಿಸುವ ಕೆಲಸವನ್ನು ಮಾನವ ಬಂಧಿತ ವೇದಿಕೆ ನಿರಂತರ ಮಾಡ್ತಾಯಿದೆ.